ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ವ್ಯಾಕರಣಾಂಶದ ಬಗ್ಗೆ ತಿಳ್ಕೊಂಡ್ವಿ. ಸಂಸ್ಕೃತ ವ್ಯಾಕರಣವನ್ನು ಬಹಳ ಕಟ್ಟುನಿಟ್ಟಾಗಿ ಅದನ್ನು ನೀವು ಅಧ್ಯಯನ ಮಾಡಬೇಕು. ಯಾಕಂದರೆ ಪರೀಕ್ಷೆಗಳಿಗೆ ಹೆಚ್ಚೆಚ್ಚು ಸಂಸ್ಕೃತ ಸಂಧಿಗಳನ್ನೇ ಇಲ್ಲಿ ಹಾಕ್ತಾರೆ. ಅವನು ಕೂಡ ಸರಿಯಾಗಿ ಉದಾಹರಣೆ ಸಹಿತವಾಗಿ ಬಿಡಿಸಿ ಅವರನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ. ಹೌದಾ? ಇಲ್ಲಿ ಇವತ್ತು ನಾವು ಹೊಸ ಒಂದು ಪಾಠವನ್ನು ಮತ್ತೆ ಅಧ್ಯಯನ ಮಾಡುವ. ಮೂರನೆಯ ಗದ್ಯ ಭಾಗ ಅಂತ ಹೇಳಿ. ಹೌದು, ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಅಂತ ಹೇಳಿ. ಹೌದಾ? ಗದಗಿನ ಶ್ರೀ ಪಂಚಾಕ್ಷರಿ ಗವಾಯಿಯವರ ಅಪ್ಪಟ ಶಿಷ್ಯರು ಇವರು. ಹೌದಾ? ಗಾನಯೋಗಿ ಅಂತ ಇವ್ರನ್ನ ಬಹಳ ಉತ್ತಮವಾಗಿ ಕರೀತಾರೆ. ಪಂಡಿತೋತ್ತಮರು ಅಂತ ಇವ್ರನ್ನು ಕೂಡ ಕರೀತಾರೆ. ಹಲವಾರು ಗ್ರಂಥಗಳನ್ನ ಬರೆದಿದ್ದಾರೆ. ಬರೆಯುವುದರ ಜೊತೆಗೆ ಇವರನ್ನ ಪಂಡಿತರು ಅಂತವ್ರನ್ನ ಕರೀತಾರೆ. ಈ ಒಂದು ಗದ್ಯ ಪಾಠವನ್ನು ಬರೆದವರೇನಪ್ಪ ಅಂತಂದ್ರ ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಅಂತ ಹೇಳಿ ಅವರ ಒಂದು ಚಿಕ್ಕ ಪರಿಚಯವನ್ನ ಮಾಡುವುದರೊಂದಿಗೆ ಇವತ್ತು ಈ ಒಂದು ಪಾಠವನ್ನ ಪ್ರಾರಂಭಿಸೋಣ. ಮೊದಲಿಗೆ ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಧಾರವಾಡ ಜಿಲ್ಲೆಯ ನವನಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ 1955ರಲ್ಲಿ ಜನಿಸಿದರು. ಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ಇವರ ಒಂದು ಭಾವಚಿತ್ರವನ್ನು ನೋಡ್ಕೊಂಡಿರಲಿ. 1975ರಲ್ಲಿ ಜನಿಸಿದರು. ಕಿತ್ತೂರು ಗ್ರಾಮದಲ್ಲಿ 75ರಲ್ಲಿ ಜನಿಸಿದರು. ಪ್ರಸ್ತುತ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಇವರು ಅಮೃತಕ್ಕೆ ಹಾರದ ಗರುಡ ಕಥಾ ಸಂಕಲನ, ಅದು ಕಥಾ ಸಂಕಲನ ಆಗುವುದು, ರೂಪಬೈಲು ಪ್ರಬಂಧ ಸಂಕಲನ ಇರುವುದು ರೂಪಬೈಲು, ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಕವಿ ಗವಾಯಿಗಳು ಅಂತೇಳಿ ಜೀವನ ಚರಿತ್ರೆ ಕೂಡ ಅವರು ಬರೆದಿದ್ದಾರೆ. ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ. ಅಮೃತಕ್ಕೆ ಹಾರದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಕೂಡ ಅವರು ಪಡೆದುಕೊಂಡಿದ್ದಾರೆ. ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಈ ಒಂದು ಅಧ್ಯಯನದಿಂದ ಬಹಳ ಉತ್ತಮವಾದ ಕೃತಿಗಳನ್ನು ಅವರು ಬರೆದಿದ್ದಾರೆ. ಒಬ್ಬ ಮನುಷ್ಯನಿಗೆ ಅಧ್ಯಯನ ಅನ್ನೋದು ಬಹಳ ಕಲಿಸಿಕೊಡ್ತದೆ. ಈಗ ಒಬ್ಬ ವ್ಯಕ್ತಿಯ ಒಂದು ಜೀವನ ಚಿತ್ರ ಬರಬೇಕಾಗಿತ್ತಂದ್ರ ಅವರ ವ್ಯಕ್ತಿತ್ವವನ್ನು ನಾವು ಅಳವಡಿಸಿಕೊಂಡು ಅದನ್ನ ಬರಿತಾ ಹೋಗ್ಬೇಕು. ಇವರು ಕೂಡ ರಮೇಶ್ ಗೌಡರು ಹಾಗೆ ಮಾಡಿದ್ದಾರೆ. ಏನಪ್ಪಾ ಅಂದ್ರ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಕವಿ ಗವಾಯಿಗಳು ಅಂತೇಳಿ ಅವರ ಒಂದು ಜೀವನ ಚರಿತ್ರೆ ಕೂಡ ಬರೆದಾರ. ಹಲವಾರು ಜನ ಜೀವನ ಚರಿತ್ರೆಗಳನ್ನು ಬರೆದಾರ. ಬಹಳ ಸ್ಪಷ್ಟವಾಗಿದ್ದೇ ಇದ್ರು ಕೂಡ ಅಚ್ಚುಕಟ್ಟಾಗಿ ಶುದ್ಧವಾದ ಬರಹದೊಂದಿಗೆ ಅವುಗಳನ್ನ ಬರೆದಾರ. ಇಲ್ಲಿ ಅವುಗಳಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ರಮೇಶ್ ಗೌಡರದು ಅಂತೇಳಿ. ಹೌದು, ಇರಲಿ. ಅಮೃತಕ್ಕೆ ಹಾರದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಇದು ಒಂದು ಪಾಠವನ್ನ ಎದರಿಂದ ಪಡೆದುಕೊಂಡಿದ್ದಾರೆ ಅಂತ ಪ್ರಶ್ನೆ ನಿಮ್ಗೆ ಅಕಸ್ಮಾತ್ ಇದ್ರೆ ಇದು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜು ಕವಿ ಗವಾಯಿಗಳ ಒಂದು ಜೀವನ ಚರಿತ್ರೆಯಿಂದ ಈ ಒಂದು ಪಾಠವನ್ನ ಆಯ್ದುಕೊಂಡಿದ್ದಾರೆ. ಯಾವುದು ಇಷ್ಟ ಒಂದು ಚಿಕ್ಕ ಪರಿಚಯ ಅವರದು ಇಲ್ಲಿರ್ತದ. ಮೊದಲೇ ನೋಡಿ, ನವನಗುಂದ ಧಾರವಾಡ ಜಿಲ್ಲೆಯ ನವನಗುಂದ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜನಿಸ್ತಾರೆ. ಹೌದಾ? 1975ರಲ್ಲಿ ಸದ್ಯದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಯಾವ ಸಬ್ಜೆಕ್ಟ್ ಅಂತ ಕೊಟ್ಟಿಲ್ಲ, ಅಧ್ಯಾಪಕರಾಗಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಳೋದು ಏನ್ ಅಂದ್ರ ಕನ್ನಡ ಶಿಕ್ಷಕರು ಅಂತ ಹೇಳಿ ತಿಳ್ಕೊಳ್ಬಹುದು ಅಂತ ಹೇಳಿ. ಹೌದಾ? ಇಲ್ಲ, ಈ ಒಂದು ಪಾಠದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಪಾಠದ ಪಾಠ ಪ್ರವೇಶವನ್ನ ಒಂದು ನೋಡೋಣ. ಅದಕ್ಕಿಂತ ಮುಂಚೆ ಮೊದಲ ಅರ್ಥವನ್ನು ಅಂಧ ಅಂದ್ರೆ ಕೂಡ ಕಣ್ಣು ಕಾಣದವ ಅಂತ ಹೇಳಿ, ಅಥವಾ ಎರಡು ಕಡೆ ಅನಂತ ಕೊನೆಯಿಲ್ಲದ ಅಭಿಲಾಷೆ ಆಸೆ ಬಯಕೆ ಅಂತೇಳಿ, ಆರ್ತ ಕಷ್ಟಕ್ಕೆ ಸಿಕ್ಕ ದುಃಖಿತ ಗ್ರಹಿಸಿ ತಿಳಿದುಕೊಂಡು, ನಿಷ್ಣಾತ ಪಾರಗತ ನಿಪುಣ, ಭಾಷೆ ಅಂತಂದ್ರ ಕಣ್ಣೀರು ಕಂಬನಿ, ಅವ್ರ ಭಾಷೆ ಬರ್ತಂದ್ರೆ ಕಂಬನಿ ಅಂತ ಹೇಳಿ, ಮಾಧುರ್ಯ ಸಿಹಿ ಹಿತ ಅರ್ಥ, ವಿಚಲಿತ ಚಂಚಲ ವೇದನೆ ನೋವು, ಸುವರ್ಣ ಬಂಗಾರ ಅಥವಾ ಚಿನ್ನ ಅಂತೇಳಿ
ಸಿಂಹಾವಲೋಕನ ಕ್ರಮ ಅಂತ ಹೇಳಿದ್ರು. ಹಿಂದಿನ ಘಟನೆಗಳನ್ನ ಮತ್ತೊಮ್ಮೆ ನಾವು ವಿವರವಾಗಿ ಅವಲೋಕಿಸುವುದು ಅಥವಾ ಹಿನ್ನೋಟ ಅಂತ ಹೇಳಿದ್ರೆ ಅಂತಃಕರಣ, ಮನಸ್ಸು ಅಥವಾ ದಯೆ. ನೋಡ್ಕೊಳ್ರಿ, ಮುಂದೆ ಮನಸ್ಸು ಅಥವಾ ದಯೆ ಇರ್ತಿರ್ತಾರೆ. ಅಣಿಕೆತನ, ಮನೆ ಇಲ್ಲದವ ಅಂದರೆ ವಿಶ್ವ ಮಾನವ ಅಂತೇಳಿ. ಅಮರ, ದೇವತೆ, ಶಾಶ್ವತವಾಗುವಂತ ಅರ್ಥ. ಉದರದ ಹೊಟ್ಟೆ. ಜಂಗಮ, ಚಲಿಸುವ, ವೀರಶೈವ ಧರ್ಮದ ವಿರಕ್ತ ರಾಹುಗೆ. ಪರಿ ಅಂದ್ರೆ ಅರಿ, ಕಣ್ಣಿನ ರೋಗ ಅಥವಾ ಕತ್ತರಿಸು ಪರಿಮಿತ. ಬೇನೆ, ರೋಗ ಅಥವಾ ನೋವು. ಮುಡುಕು, ಮೀಸಲು, ವಿಷಣ್ಣ, ಖಿನ್ನವಾದ, ಬಾಡಿದ, ಶಯನಗೈದು, ಮಲಗುವುದು. ಇವೆಲ್ಲರೂ ಕೂಡ ಮುಂಚೆ ಯಾಕೆ ಹೇಳ್ತೀನಿ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಫಸ್ಟಿಗೆ ತಿಳ್ಕೊಳ್ಬೇಕು, ಆನಂತರ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಇಲ್ಲಿ ಕಠಿಣ ಪದಗಳಿಗೆ ಅರ್ಥ ಬರ್ತಾವ ಅಂತ ಹೇಳಿ. ನೆಕ್ಸ್ಟ್ ಪಾಠ ಪ್ರವೇಶ. ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಎಂದೂ ಅಡ್ಡಿಯಾಗಲಾರವು. ಅಸಾಧ್ಯವಾದದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಉತ್ತಮ ಉದಾಹರಣೆ. ವಿಕಲಚೇತನರಾಗಿದ್ದರೂ ಕ್ರೀಡಾ ಕ್ಷೇತ್ರದಲ್ಲಿ ಮಾರುತಿ ಹಾಲ್, ಭರತನಾಟ್ಯದಲ್ಲಿ ಸುಧಾಚಂದ್ರನ್, ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಅಂತವರ ಹೆಸರು ಹಲವು. ಈ ಹಲವರಲ್ಲಿ ನಮ್ಮ ಗಾನಯೋಗಿ ಪುಟ್ಟರಾಜಿ ಕವಿ ಗವಾಯಿಗಳು ಒಬ್ಬರು. ಅಂಧರಾಗಿದ್ದರೂ ಹಲವಾರು ರಂಗದಲ್ಲಿ ಅದ್ವಿತೀಯ. ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕು, ಅದು ನಮ್ಮ ಒಳಗಳನ್ನು ತೆರೆಸಬೇಕು ಅಂತೇಳಿ ಇವತ್ತು ಪಾಠದ ಪ್ರವೇಶ ವಿಚಾರ. ಮೊದಲಿಗೆ ನೋಡಿ, ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆ ಎಂದೂ ಅಡ್ಡಿಯಾಗಲಾರವು ಅಂತೇಳಿ. ನಾವು ಅಕಸ್ಮಾತ್ ಯಾವುದೇ ಒಂದು ಉನ್ನತವಾದ ಗುರಿಯನ್ನು ಸಾಧಿಸಬೇಕಾಗಿತ್ತಂದ್ರ ದೈಹಿಕ ನ್ಯೂನತೆ ಯಾವ ಕಾರಣಕ್ಕೂ ಅಡ್ಡಿ ಆಗೋದಿಲ್ಲ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೂಡ ನಿಮಗೆ ಕೊಡಮಾಡಲಾಗಿದೆ. ಹೌದಾ, ನೋಡ್ಕೊಂಡ್ಬಿಡ್ರಲ್ಲೇ ನ್ಯೂನತೆಗಳು ಅಡ್ಡಿ ಯಾವುದು ಅಸಾಧ್ಯವಾದನ್ನು ಅಂತ ಹೇಳಿ. ಅಸಾಧ್ಯವಾದ ಸಾಧಿಸಬೇಕಾಗಿತ್ತಂದ್ರ ನಮ್ಗ ನ್ಯೂನತೆಗಳು ಅಡ್ಡಿ ಆಗೋದಿಲ್ಲ. ಅಂದ್ರೆ ಅಕಸ್ಮಾತ್ ಪೋಲಿಯೋ ಆಗಿತ್ತಂದ್ರ, ನಾವು ಶಸ್ತ್ರಚಿಕಿತ್ಸೆ ಏನಾದ್ರು ನಮಗಾಗಿತ್ತಂದ್ರ, ನಾವು ಏನೋ ಸಾಧನೆ ಮಾಡ್ಬೇಕಾಗಿತ್ತಂದ್ರ ಯಾವುದು ಅಡ್ಡಿ ಆಗೋದಿಲ್ಲ, ಅಡ್ಡಿ ಆತಂಕಗಳು ಆಗೋದಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ನಮ್ಗೆ ಉದಾಹರಣೆ ಕೊಡಿದಾಗಲಿ. ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಅಂತ ಕರೀತಾರೆ. ವಿಶೇಷ ಚೇತನರ ಒಲಿಂಪಿಕ್ಸ್, ಅಂಗವಿಕಲರ ಒಲಿಂಪಿಕ್ಸ್ ಅಂತ ಬರ್ತದೆ. ಇದು ಒಲಿಂಪಿಕ್ಸ್ ಒಂದು ಚಿಹ್ನೆ. ಇದು ಅಂಗವಿಕಲರ ಒಂದು ಒಲಿಂಪಿಕ್ಸ್ ಅಂತೇಳಿ ನಮಗ ಸಿಗ್ತದ ಅಂತೇಳಿ. ಅದಕ್ಕೆ ಇಂಗ್ಲಿಷಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಕರೀತಾರೆ. ಏನ್ ಕರೀತಾರೆ ಅದಕ್ಕೆ? ಪ್ಯಾರಾ ಒಲಿಂಪಿಕ್ಸ್ ಅಂತೇಳಿ. ಅದು 4 ವರ್ಷಕ್ಕೊಮ್ಮೆ ನಡೀತದ. ಬೇಸಿಗೆ ಮತ್ತು ಚಳಿಗಾಲ ಒಲಿಂಪಿಕ್ಸ್ ಅಂತ ಎರಡು ಬರ್ತಾವ. ಬೇಸಿಗೆಯಲ್ಲಿ ಆಡ್ತಕ್ಕಂಥ ಒಲಿಂಪಿಕ್ಸ್ ಬೇರೆ ಬರ್ತದ, ಚಳಿಗಾಲದಲ್ಲಿ ಆಡ್ತಕ್ಕಂಥ ಒಂದು ಒಲಿಂಪಿಕ್ಸ್ ಬೇರೆ ಬರ್ತಾವ. ಇದಕ್ಕ ಪ್ಯಾರಾ ಒಲಿಂಪಿಕ್ಸ್ ಅಂತ ಕರೀತಾರೆ. ಏನ್ ಕರೀತಾರೆ ಅದಕ್ಕೆ? ಪ್ಯಾರಾ ಒಲಿಂಪಿಕ್ಸ್ ಅಂತ ಕರೀತಾರೆ. ಮೊದಲಿಗೆ ಒಲಿಂಪಿಕ್ಸ್ ಆಡೋದ್ರಲ್ಲಿ ಮೊದಲಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಮಾರುತಿ ಹಾಲ್, ಭರತನಾಟ್ಯದಲ್ಲಿ ಸುಧಾಚಂದ್ರನ್, ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಅಂತ ಹೇಳಿ ಮೊದಲಿಗೆ ನಾವು ಸರಿಯಾಗಿ ಮಾರುತಿ ಹಾಲ್ ಒಂದು ಕಿರು ಪರಿಚಯ ಮಾಡ್ಕೊಂಡ್ಬಿಡೋಣ. ಹೌದಾ, ಇಲ್ಲಿ ಅಂತವರ ಹೆಸರು ಹಲವು ಪುಟ್ಟರಾಜ ಗವಾಯಿಗಳು ಒಬ್ಬರು ಅಂತ ಹೇಳ್ತಾರೆ. ಅಲ್ಲಿ ಮಾರುತಿ ಹಾಲ್ ಅವರು ಹುಟ್ಟಿದ್ದು ಜುಲೈ 6, 1958ರಲ್ಲಿ. ಹೌದಾ, ಅವರಿಗೆ ಪೋಲಿಯೋ ಆಕ್ರಮಿಸಿಕೊಂಡ ನಂತರ ಅವರು ಹಲವಾರು ವೈದ್ಯಕೀಯ ಒಂದು ಚೆಕಪ್ ಅನ್ನ ಮಾಡಿಸಿಕೊಂಡ್ರು, ಪರೀಕ್ಷೆಯನ್ನು ಮಾಡಿಸಿಕೊಂಡ್ರು. ಆದ್ರೂ ಕೂಡ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಆಗಲಿಲ್ಲ. ಆದ್ರೂ ಕೂಡ ಚೆನ್ನೈನಲ್ಲಿ ಮೂಳೆ ಚಿಕಿತ್ಸಾಲಯ ಅಂತಿದೆ. ಆ ಒಂದು ಚಿಕಿತ್ಸಾಲಯದಲ್ಲಿ ಇವರಿಗೆ ಹಲವಾರು ಮೂಳೆಗಳು ತೊಂದರೆ ಕೊಡ್ತಾ ಇದ್ವು. ನಮ್ಮ ದೇಹದಲ್ಲಿರ್ತಕ್ಕಂಥವು ಎಷ್ಟು ಮೋಸ್ಟ್ಲಿ ಒಂದು 206 ಮೂಳೆಗಳು. ನಮಗೆ 206 ಮೂಳೆಗಳ ಹೆಂಗ್ ವರ್ಕ್ ಮಾಡ್ತಾವ ಅಂದ್ರೆ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ ಮಾತ್ರ ನಾವು ಸುದೃಢವಾಗಿರ್ಬೇಕು, ಸರಿಯಾಗಿ ನಡೆದಾಡ್ಕೊಂಡು ಹೋಗಲು ಸಾಧ್ಯವಾಗ್ತದ. ಅವು ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂತಂದ್ರ ನಮ್ಗೆ ನಡೆಯಕ್ಕೂ ಅಲ್ಲ, ಓಡಕ್ಕೂ ಆಗಿಲ್ಲ, ಈ ಕೈ ಈ ರೀತಿ ಮಾಡಕ್ಕೂ ಆಗುದಿಲ್ಲ ಅಂತೇಳಿ. ಶುದ್ಧವಾದ ಒಂದು 206 ಮೂಳೆಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾವ. ಆ ಎಲ್ಲ ಕೆಲಸ ಮಾಡಿದಾಗ ಈ ಒಂದು ಮಾರುತಿ ಹಾಲ್ರಲ್ಲಿ ಪೋಲಿಯೋ ಅವ್ರಿಗೆ
ಆಗಿಬಿಟ್ಟಿತ್ತು, ಪೋಲಿಯೋಗೆ ಅಟ್ಯಾಕ್ ಆಗಿಬಿಟ್ಟಿತ್ತು. ಅಟ್ಯಾಕ್ ಆದ ಮೇಲೆ ಚೆನ್ನೈನಲ್ಲಿ ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ಕೊಂಡ್ರು. ಎಷ್ಟು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡ್ರ? 32 ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ಕೊಂಡ್ರ. ಆಪರೇಷನ್ಸ್ 32 ಆಪರೇಷನ್ ಮಾಡ್ಕೊಂಡಾರ. ಹಲವಾರು ಮೂಳೆಗಳು ಮುರಿದು ಹೋಗಿದ್ದಾವೆ, ನಂತರ ಅವು ಸರಿ ಹೋಗಿದ್ದಾವೆ. ಸರಿ ಹೋದ್ರು ಕೂಡ ಅವರು ಒಲಿಂಪಿಕ್ಸ್ ಅನ್ನ ಆಡಿ ಹಲವಾರು ಪದಕಗಳನ್ನ ಗೆದ್ದುಕೊಂಡಿದ್ದಾರೆ. ಅಂದ್ರೆ ಅಂಗವಿಕಲರಾಗಿದ್ರು ಕೂಡ ಹಲವಾರು ಪದಕಗಳನ್ನ ಇಂದಿಗೂ ಗೆದ್ಕೊಂಡು ಕರೆಕ್ಟ್ ಆಗಿ ಅದಾರ ಅಂತ ಹೇಳ್ತಾರೆ. ಹೌದಾ? ಇದಂದ್ರೆ ನೆಕ್ಸ್ಟ್ ಸುಧಾಚಂದ್ರನ್ ನೆಕ್ಸ್ಟ್ ಯಾರು? ಸುಧಾಚಂದ್ರನ್. ನೋಡ್ರಿ, ಸುಧಾಚಂದ್ರನ್ 27 ಸೆಪ್ಟೆಂಬರ್ 1965ರಲ್ಲಿ ಭಾರತೀಯ ಚಲನಚಿತ್ರ ರಂಗದ ಕಿರುತೆರೆ ನಟಿ, ಧಾರಾವಾಹಿ ನಟಿ, ಕಿರುತೆರೆ ನಟಿ ಸದದಲ್ಲಿ ಧಾರಾವಾಹಿ ನೋಡಕ್ ಸಿಗ್ತಾರೆ ಇವರು. ನಾವು ಇವರು ಧಾರಾವಾಹಿಗಳನ್ನ ಸದದಲ್ಲಿ ನೋಡಬಹುದು. ಆಗ ಇವರು ಮೊದಲು ಏನಾಗಿದ್ರಪ್ಪ ಅಂತಂದ್ರ ಒಬ್ಬ ಭರತನಾಟ್ಯದಲ್ಲಿ ಪ್ರವೀಣೆ, ಭರತನಾಟ್ಯವನ್ನು ಮಾಡ್ತಾ ಇದ್ರು, ನೃತ್ಯ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು. ಅಷ್ಟು ಬಹಳ ಒಳ್ಳೆಯ ಒಂದು ನಾಟ್ಯವನ್ನ ಮಾಡ್ತಾ ಇದ್ರು. ಒಂದ್ ದಿವಸ ಸುಧಾಚಂದ್ರನ್ ಅವರು ತನ್ನ ಒಂದು ತಂದೆ ತಾಯಿ ಜೊತೆ ದೇವಸ್ಥಾನಕ್ಕೆ ಹೊರಟಿರುವಾಗ, ತಮಿಳುನಾಡಿನ ಒಂದು ದೇವಸ್ಥಾನ ನೋಡಿದ್ರೆ ಆ ದೇವಸ್ಥಾನಕ್ಕೆ ಹೊರಟಿರುವಾಗ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿಬಿಡ್ತದ, ಅಪಘಾತ ಸಂಭವಿಸ್ತದ. ಅಪಘಾತದಲ್ಲಿ ತಮ್ಮ ಕಾಲಗಳನ್ನ ಕಳ್ಕೊಂಡ್ ಬಿಡ್ತಾಳ. ಆಗ ಈಗ ಕೃತಕವಾಗಿ ಕಾಲಗಳನ್ನ ಹಾಕೊಂಡು ಕಿರುತೆರೆಯಲ್ಲಿ ಈಗೂ ನಟನೆ ಮಾಡ್ತಾ ಇದ್ದಾರೆ. ಅವರು ಜಸ್ಟ್ ಯಾರು ನೋಡ್ಕೊಂಡ್ಬಿಟ್ರು ಚಿತ್ರವಾಣಿ ಹೆಂಗಿದೆ ಅಂತ ಹೇಳಿ, ಅವರು ಸುಧಾಚಂದ್ರನ್ ಅವರು ಅಂತ ಹೇಳಿ ಈಗ ಸದ್ಯದಲ್ಲೂ ಅವರು ನಟನೆ ಮಾಡ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಕೂಡ ಅವರು ಸಾಧನೆಯನ್ನ ಮಾಡಿದ್ದಾರೆ. ಹೌದಾ? ನೆಕ್ಸ್ಟ್ ಇದಂದ್ರೆ ಸ್ಟೀಫನ್ ಹಾಕಿಂಗ್ಸ್. ನೋಡ್ರಿ, ಬಹಳ ಉತ್ತಮವಾದ ವಿಜ್ಞಾನಿಯು ಸ್ಟೀಫನ್ ಹಾಕಿಂಗ್ಸ್ ಅಂತೇಳಿ ತನ್ನ ಒಂದು ಯಾವ ರೀತಿ ಅದ ನೋಡ್ಕೊಳ್ರಿ, ಅವ್ರ ಚಿತ್ರ ಯಾವ ರೀತಿ ಇರ್ತದ ಅಂತ ಹೇಳಿ. ಹೌದಾ? ಅಲ್ಲಿ ಅವ್ರಿಗೆ ಏನೋ ಒಂದು ರೋಗ ಇದೆ, ಅವನು ಹಾಕೊಂಡ್ಬಿಟ್ಟಂದ್ರೆ ಅಂದ್ರೆ ಅಮಿನಿಯೋ ಥೆರಪಿ ಲಯಾಟಲ್ ಅಂತೇಳಿ. ಹೌದು, ಅದು ನಿಮಗೆ ಗೂಗಲ್ ಹೋದ್ರೆ ಸ್ಟೀಫನ್ ಹಾಕಿಂಗ್ಸ್ ಅಂತೇಳಿ ಹಾಕಿದ್ರೆ ಇವರ ಒಂದು ವ್ಯಕ್ತಿ ಚಿತ್ರಣ ಬಂದ್ಬಿಡ್ತದ ನಿಮ್ಗೆ ಅಂತೇಳಿ. ಹೌದಾ? ಜನಿಸಿದ್ದು 8/1962ರಂದು 62ನೇ ಇಶ್ಯೂವರೆಗೆ ಅವರು ಇಲ್ಲಿ ಬದುಕಿದ್ದಾರೆ. 21 ವರ್ಷದ ಮಾತ್ರ, ಮೋಸ್ಟ್ಲಿ 20 ವರ್ಷದ ಮಾತ್ರ ಅವರು ಬದುಕ್ಯಾರ. ಆದ್ರೆ 20 ವರ್ಷಗಳು ಕೂಡ ವೈದ್ಯಕೀಯ ಚೆಕಪ್ ಮಾಡಿಸ್ಕೊಂತ ಅದಾರ. ಆದ್ರೆ ಇವರು ತಲೆ ಭಾರಿ ಹುಷಾರ್, ಶಾರ್ಪ್ ಬಾರಿ ಅಂತ ಹೇಳಿ. ಹೌದಾ? ಇರ್ಲಿ, ಅವರು ಹಲವಾರು ಸಾಧನೆ ಕೂಡ ಅವ್ರು ಮಾಡ್ಯಾರ. ಸ್ವಲ್ಪ ನೋಡ್ಕೊಂಡ್ಬಿಟ್ಟಿರೋದು ಗೊತ್ತಾಗತ್ತಂಕ. ಅವರು ತಪಾಸಣೆ ಆದರೂ ಬರಸಿಡಿಲಂತೆ ಒಂದ್ಸಲ ವೈದ್ಯಕೀಯ ಚೆಕಪ್ ಮಾಡ್ಕೊಳಕ್ ಹೋದ್ರು. ಬರಸಿಡಿಲಂತೆ ವೈದ್ಯರು ಹೇಳಿಬಿಟ್ರು, ನಿಮಗ ಅಮಿನಿಯೋ ಥೆರಪಿ ಲಯಾಟಲ್ ಒಂದು ರೋಗ ಅದು ಅಂತೇಳಿ. ಅಮಿನಿಯೋ ಥೆರಪಿ ಅಂತ ಹೇಳಿ ಇರ್ತದಲ್ಲ, ಇನ್ನು ಕೆಲವೊಂದಿಷ್ಟು ರೋಗ ಇದ್ರಲ್ಲಿ ನಾವು ಸರಿಯಾಗಿ ಅರ್ಥ ಆಗ್ತಿಲ್ಲ, ಆಮೇಲೆ ನಿಮ್ಗೆ ಹೇಳ್ತೀವಿ. ಹೌದಾ? ಹಾಗೆ ನಿಧಾನವಾಗಿ ಅವ್ರಿಗೆ ಕೂಡ ಪೋಲಿಯೋ ಹಾಕಿಬಿಡ್ತು ಅಂತ ಹೇಳಿ ಕತ್ತು ಈ ರೀತಿ ಮಾಡಕ್ಕಾಗ್ತಿಲ್ಲ ಅವ್ರಿಗೆ. ಹೌದಾ? ಆದ್ರೂ ಕೂಡ ಅವರು ಸಾಧನೆ ಮಾಡಿದ್ದು ಕಂಪ್ಯೂಟರ್ ಅಲ್ಲಿ ಬಹಳ ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಹೌದು, ಇರ್ಲಿ, ಇವರ ಒಂದು ಸಾಧನೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. ಚಿಕ್ಕವಾಗಿ ಒಂದು ಚೊಕ್ಕ ವಿಚಾರವನ್ನು ಹೇಳಿದ್ವಿ. ನೆಕ್ಸ್ಟ್ ಅಂದ್ರೆ ಇದಾದ್ಮೇಲೆ ನಮ್ಮ ಮುದ್ದಾದ ಪಂಡಿತ್ ಪುಟ್ಟರಾಜ ಗವಾಯಿಗಳು ನಮಗ ನೆನಪಿಗೆ ಸಿಗುತ್ತಾರ ಅಂತೇಳಿ ಅವರ ಒಂದು ಚಿತ್ರಣ ಇಲ್ಲಿದೆ. ಅವರ ಒಂದು ಆದರ್ಶಗಳು ನಮಗ ಸಿಗ್ಲಿ, ನಾವು ಒಂದು ಉತ್ತಮವಾದ ಒಂದೇನು ಸಾಧನೆಯನ್ನು ಮಾಡಬೇಕು ಅಂತೇಳಿ ಅದತ್ತ ಹೋಗ್ಬೇಕು. ನೀವೆಲ್ಲ ಒಂದು ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂದ್ರೆ ಸಾಧನೆ ಮಾಡುತ್ತಾ ಹೋಗ್ಬೇಕು ಅಂತೇಳಿ. ಇದು ಚಿಕ್ಕ ವಯಸ್ಸಿದೆ, 10ನೇ ತರಗತಿಯಲ್ಲಿ ನಿಮ್ಮ ಸಾಧನೆಯನ್ನು ತೋರಿಸ್ರಿ, ಗೊತ್ತಾಗ್ತದ ಅಂತೇಳಿ ನಾವು ಯಾವ ಸಾಧನೆ ಮಾಡಬೇಕು ಅಂತೇಳಿ ಮುಂದೆ ಗೊತ್ತಾಗ್ತದ. PUC ಗೊತ್ತಾಗ್ಲಿ, ಆಮೇಲೆ ಈಗ 10th ಮಾಡಿ ತೋರಿಸ್ರಿ, PUC ಗೊತ್ತಾಗ್ತದ ನಾವು ಯಾವ ಸಾಧನೆ ಮಾಡಬೇಕು ಅಂತ ಮತ್ತೆಷ್ಟು. ಹೌದು, ಇರ್ಲಿ, ಪಾಠವನ್ನ ಪ್ರಾರಂಭಿಸೋಣ. ಇಲ್ಲಿ ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದಾಗ ಅವರು ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದ ಎತ್ತರಕ್ಕೆ ಸಾಧನೆ ಮಾಡಿ ಜಗತ್ತೇ ನಿಬ್ಬರಿಗಾಗಿ ತಮ್ಮತ್ತ ಉಳುವಂತೆ ಮಾಡಿದ್ದಾರೆ. ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ. ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ. ಸಾಧಿಸಿದರೆ ಅವರನ್ನು ಸಾಧಿಸಬೇಕು ಎಂದು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡವರಿದ್ದಾರೆ. ಅಂತವರಲ್ಲಿ ಗಾನವರಿಗೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ ಕೂಡ ಅವರು ಅಂತೇಳಿ ಕೆಲವೊಂದಿಷ್ಟು ನಿಮ್ಗೆ ಉದಾಹರಣೆಗಳನ್ನು ಕೊಟ್ಟಿದೆ.
ಇವರು ಅಂಬಾನಿ, ನಂತರ ಮೂರ್ತಿಗಳು, ನಂತರ ವೇರಾಜ್ ಅಂದ್ರೆ ವಿಜಯಾನಂದರು ಅಂತ. ಇದಾದರೆ ನಮ್ಮ ಕೊಹ್ಲಿಯವರಿದ್ದಾರೆ. ಇವಾಗ ಅದೇ ಆತಂಕಗಳು ಇಲ್ವ ಅಂದ್ರೆ ಇವ್ರು ಮತ್ತೆ ಅಕಸ್ಮಾತ್ ಇವರು ಕೂಡ ಅಂಗವಿಕಲರು ತಿಳ್ಕೊಂಡ್ರಿ ಎಲ್ಲ ಕೂಡ. ಆದ್ರೆ ಸಾಧಿಸಿದ್ರೆ ಇವರಂತ ಸಾಧಿಸಬೇಕು ಅಂತ ಅರ್ಥ. ಇಡೀ ನಮ್ಮ ಜಗತ್ತಿನ ಎಲ್ಲಾ ಶ್ರೀಮಂತರಲ್ಲಿ ಯಾರು ಇವರು ಒಬ್ರು ಕೂಡ ಇದ್ದಾರೆ, ಹೌದಾ? ಇಲ್ಲಿ ಮೂರ್ತಿಯವರು ಇನ್ಫೋಸಿಸ್ ಅಧ್ಯಕ್ಷರು ಅಂತ ಹೇಳೋರು ಕರೀತಾರೆ, ನಾರಾಯಣ ಮೂರ್ತಿಗಳು ಅಂತ ಹೇಳ, ಹೌದು. ಇವರು ಕೂಡ ಬಹಳ ಬಡತನದಿಂದನೇ ಬಂದವರು. ಇಡೀ ಇಡೀ ಜಗತ್ತಿನಲ್ಲಿಯೇ ಇವರ ಒಂದು ಹೆಸರು ಸಾಫ್ಟ್ವೇರ್ ಅಲ್ಲಿ ಇದೆ ಅಂತ ಹೇಳ. ಇದಾದ್ಮೇಲೆ ಇವರು ವಿಜಯಾನಂದರು, ಇವರಿಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ VRL ಅಂತ ಹೇಳಿ, ಹೌದಾ? ವಿಜಯಶಂಕರ್ ಕರೀತಾರ. VRL ಬಹಳ ಸಾಧನೆಗಳನ್ನು ಮಾಡಿದ್ದಾರೆ. ಸಾವಿರಾರು ಇವರಿಗೆ ಟ್ರಾನ್ಸ್ಪೋರ್ಟ್ ಗಾಡಿಗಳು ಅವುಗಳನ್ನು ಕೂಡ ಹಗಲು ರಾತ್ರಿ ದುಡಿದು ಆರತಿ ಮಾಡಿದ್ದಾರೆ. ಇನ್ನ ನಮ್ಮ ಕೊಹ್ಲಿ ಅವರು ಗೊತ್ತದ, ಇವ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇವರು ಕೂಡ ಬಹಳ ಉತ್ತಮ ಸಾಧನೆ ಮಾಡಿದ್ದಾರೆ. ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಹಿಂದ್ ಸ್ವಲ್ಪ ನೋಡಿದ್ರ ನಾವು ಇವತ್ತು ಸಾಧನೆ ಮಾಡ್ಬೇಕಪ್ಪ ಅಂತ ಅನಿಸ್ತದ. ನಮ್ಗೆ ಸಾಧನೆ ಮಾಡೋದು ಮನೆಯಾಗ ಕೂತು ಸಾಧನೆ ಮಾಡುವುದಲ್ಲ, ಆಚೆ ಬಂದು ಸಾಧನೆ ಮಾಡ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಅಂತ, ಹೌದಾ? ಇಲ್ಲಿ ಸಿಂಹಾವಲೋಕನ ಮಾಡಿದಾಗ ಅವರು ತಮಗೆ ಇಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದ ಎತ್ತರಕ್ಕೆ ಸಾಧನೆ ಮಾಡಿದ್ದಾರೆ, ಮಾಡಿ ತೋರಿಸಿದ್ದಾರ. ಹಿಮಾಲಯದ ಎತ್ತರಕ್ಕಂದ್ರ ದೊಡ್ಡ ದೊಡ್ಡ ಸಾಧನೆ ಮಾಡ್ಯಾರ. ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟರು. ಪ್ರತಿಯೊಬ್ಬರು ಹಂಗಾದ ಅರ ಕೊಹ್ಲಿಯವರು ಹೇಗಿಲ್ಲ, ಈ 3 ಜನ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಬಡವರಿಗೆ ಸಹಾಯ ಮಾಡಿದ್ದಾರೆ. ಇನ್ಫೋಸಿಸ್ ಅಂತ ಒಂದು ಸಂಗಣದ ಬಡವರಿಗೆ ಸಹಾಯ ಮಾಡ. ಇಲ್ಲಿ ಅಂಬಾನಿ ಅವರು ಮಹಾರಾಷ್ಟ್ರದಲ್ಲಿ ಒಂದು ಸಂಘ ಅದ, ಅದು ಬಡಬಗರಿಗೆ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ ವಿಜಯಾನಂದರು ಕೂಡ ಬಹಳ ಸಹಾಯ ಮಾಡಿದ್ದಾರೆ ಬಡಬಗರಿಗೆ ಅಂತ ಹೇಳಿ. ಅವರು ಕೂಡ ಒಂದು ಸಂಸ್ಥೆ ಅದ. ಅದರಿಂದ ಸಾಗರದಂತ ಹಿಮಾಲಯ ಜಗತ್ತಿಗೆ ದೊಡ್ಡದಾಗಿರ್ತಕ್ಕಂಥದ್ದು, ಅಷ್ಟು ಎತ್ತರಕ್ಕೆ ಇವರು ಬೆಳೆದಿದ್ದಾರೆ ಅಂತ ಹೇಳ. ಇಲ್ಲಿ ಜಗತ್ತಿಗೆ ಬೆರಗಾಗಿ ತಮ್ಮನ್ನು ಹೊರಳುವಂತೆ ಮಾಡಿದ್ದಾರೆ, ಇವರ ಹತ್ರ ನೋಡುವಂತೆ ಮಾಡಿದ್ದಾರೆ. ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ. ಹೆಸರು ಅಜರಾಮರವಾಗಿ ಸತ್ಯದಲ್ಲಿ ಉಳಿದಿದೆ. ಸುವರ್ಣಾಕ್ಷರ, ಅಳಿಸಲಾದ ಒಂದು ಅಕ್ಷರ ಅಂತ ಅರ್ಥ. ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ. ಇವರ ಸಾಧನೆ ಕಂಡು ಅನೇಕ ಜನರು ಇವರಂತೆ ನಾವು ಮಾಡ್ಬೇಕು ಅಂತೇಳಿ ಪ್ರೇರೇಪಣೆ ಹೊಂದಿದ್ದಾರ. ಸಾಧಿಸಿದ್ರೆ ಇವರಂತೆ ಸಾಧಿಸಬೇಕು, ಸಾಧಿಸಿದ್ರೆ ಇವರಂತೆ ಸಾಧಿಸಬೇಕು ಅಂತೇಳಿ ಅವರು ತಿಳ್ಕೊಂಡಾರ ಅಂತೇಳಿ ಎಂದು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಾಯಿಸಿಕೊಂಡಿದ್ದಾರೆ. ಇಷ್ಟು ಬಹಳ ಉತ್ತಮವಾಗಿರ್ತಕ್ಕಂಥವ್ರು. ಅಂಥವರಲ್ಲಿ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಒಬ್ಬರು ಅಂತ ಹೇಳಿ ನಾವು ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡುವ. ಇಲ್ಲಿಗೆ ಈ ಕ್ಲಾಸಲ್ಲಿ ನಮಸ್ಕಾರ.